ನಮಸ್ಕಾರ, ನಾನು ಅನುಷಾ ಬಾಗೂರು ಕೃಷ್ಣಪ್ಪ. ಇವತ್ತು ಸಿಂಪಲ್ ಆಗಿ ಒಂದು ಬದನೆಕಾಯಿ ಪಲ್ಯ ಮಾಡೋದು ನೋಡೋಣವಾ. ನಾನಿಲ್ಲಿ ಹಿರಿನಗೆರೆ ಬದನೆಕಾಯಿ ತಗೊಂಡಿದ್ದೀನಿ. ಅದನ್ನು 4 ಭಾಗವಾಗಿ ಸೀಳ್ಕೊಂಡಿದ್ದೀನಿ. ಇದನ್ನ ನಾನು ನೀರು, ರಾಗಿ ಹಿಟ್ಟು ಮತ್ತೆ ಉಪ್ಪಲ್ಲಿ ಹಾಕಿ ನೆನೆಸಿಟ್ಟಿದ್ದೀನಿ ಒಂದು 5 ನಿಮಿಷ. ಮತ್ತೆ ಇನ್ನೊಂದು ಪಾತ್ರೆಗೆ ಸಣ್ಣದಾಗಿ ಸ್ಲೈಸ್ ಮಾಡಿರೋ ಈರುಳ್ಳಿ, ಟೊಮೆಟೊ, ಕರಿಬೇವು, ಉಪ್ಪು, ಅರಿಶಿಣ ಮತ್ತೆ ಬೇಳೆ ಸಾರು ಪುಡಿ. ನಂತರ ಇದಕ್ಕೆ ಬದನೆಕಾಯಿ ಸೀಳಿ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕಿ ಕಲಸು. ನಾನು ಇದಕ್ಕೆ ಟೊಮೆಟೊ ಜಾಸ್ತಿ ಹಾಕಿದ್ದೀನಿ, ಅದಕ್ಕೋಸ್ಕರ ಹುಣಸೆಹಣ್ಣು ರಸ ಹಾಕಕ್ ಹೋಗಿಲ್ಲ. ನೀವು ಬೇಕಿದ್ರೆ ಹಾಕೋಬಹುದು. ನಿಮ್ಮ ಹತ್ರ ಬೇಳೆ ಸಾರು ಪುಡಿ ಇಲ್ಲ ಅಂದರೆ ಹುಳಿ ಪುಡಿ ಅಥವಾ ವಾಂಗಿಬಾತ್ ಪುಡಿ ಎರಡೂ ಆಗುತ್ತೆ. ಇದನ್ನು ಮ್ಯಾರಿನೇಟ್ ಮಾಡಬೇಕು ಅಂತೇನಿಲ್ಲ, ತಕ್ಷಣನೇ ಮಾಡ್ಬೋದು. ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಬೆಳ್ಳುಳ್ಳಿ ಒಗ್ಗರಣೆ ಮಾಡಿ, ಒಗ್ಗರಣೆ ಆದಮೇಲೆ ಕಲಿಸ್ಕೊಂಡಿದ್ವಲ್ಲ ಬದನೆಕಾಯಿನ ಅದು ಹಾಕಿ ಕಲಿಸೋದು. ಕಲಿಸ್ಬೇಕಾದ್ರೆ ಜೋಪಾನ, ಅದು ಕಿತ್ತೋಗ್ದಿರೋ ಹಂಗೆ ನಿಧಾನಕ್ಕೆ ಕಲಿಸ್ಬೇಕು. ಇದಕ್ಕೆ ನೀರಿನ ಅವಶ್ಯಕತೆ ಏನಿರಲ್ಲ, ಟೊಮೆಟೊನ ನೀರು ಬಿಟ್ಕೊಡುತ್ತೆ. ಕುಕ್ಕರ್ದಲ್ಲಿ ಕ್ಲೋಸ್ ಮಾಡಿ ಒಂದೇ ಒಂದು ವಿಷಲ್ ಓಡಿಸ್ಕೊಂಡ್ರೆ ಸಾಕು, ಮುಗೀತು ಪಲ್ಯ. ಕೊನೆಗೆ ಶಾಸ್ತ್ರ ಅಥವಾ ಟೇಸ್ಟಿಗೆ ಕೊತ್ತಂಬರಿ ಸೊಪ್ಪು ಅದ್ರಸ. ಈ ಪಲ್ಯ ರೊಟ್ಟಿ, ಚಪಾತಿ ಮತ್ತು ಅನ್ನಕ್ಕೆ ಸಖತ್ತಾಗಿರುತ್ತೆ. ಮೇಲೆ ತುಪ್ಪ ಹಾಕೊಳ್ಳೋದು ಮರಿಬೇಡಿ. ಸಿಂಪಲ್ ರೆಸಿಪಿ ಅಲ್ವಾ, ನೀವು ಟ್ರೈ ಮಾಡ್ತೀರಾ ತಾನೇ? ಟ್ರೈ ಮಾಡಿ ಹೇಗೆ ಬಂತು ಅಂತ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಕೆಲವರು ಮೆಸೇಜ್ ಮಾಡಿದರು, ಬೆಳ್ಳುಳ್ಳಿ ಸಿಪ್ಪೆ ನೀವು ಬಿಡಿಸೋದೇ ಇಲ್ಲ, ಹಾಗೆ ಜಜ್ಜಿ ಹಾಕ್ತೀರಾ ಅಂತ. ನಮ್ಮ ಅಜ್ಜಿಯವರೆಲ್ಲ ಹಾಗೆ ಹಾಕ್ತಿದ್ರು. ಕೇಳಿದ್ದಕ್ಕೆ ನಮಗೆಲ್ಲ ಹೊಲಕ್ಕೆ ಹೋಗ್ತಿದ್ವವ, ಎಲ್ಲಿಂದ ಬಿಡ್ಸೋಕೈತಿತ್ತು, ಹೆಂಗಿತ್ತೋ ಹಾಗಾಗಿ ಜಜ್ಜಿ ಹಾಕೋವತ್ತಾಗಿ ಹೆಂಗೋ ಬದುಕಿಲ್ವ ಇಷ್ಟ ತನಕವ ಅಂತಿದ್ರು. ಸೊ ನಂಗೆ ಹಾಗೆ ಹಾಕಿ ರೂಢಿ. ನಿಮಗೆ ಬೇಕಿದ್ರೆ ಬಿಡಿಸೇ ಹಾಕು. ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇದೇ ಥರ ಈಸಿ ಪೀಸಿ ರೆಸಿಪೀಸ್ಗೆ ನನ್ನ ಫಾಲೋ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಡೇ.